ಇವಾಗ ಅದು ಹಾಳಾಗಿರಬೇಕು. ಪುಳಿಯೋಗರೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಮಾ ಚೇತನ್ ವ್ಲಾಗ್ಸ್. ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಬೆಳಿಗ್ಗೆ ಹಸ್ಬೆಂಡು ಕೆಲಸಕ್ಕೆ ಹೋಗ್ತಾಯಿದ್ರು, ಸೊ ಪುಳಿಯೋಗರೆ ಮಾಡ್ತಾಯಿದ್ದೆ. ಹೋಗ್ದೆ ನೆಕ್ಸ್ಟು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪಾತ್ರೆ ಆಗಲೇ ತೊಳೆದ್ಬಿಟ್ಟೆ, ಯಾವುದೂ ಇಲ್ಲ. ಇದು ತಳ್ಳಗೈತೆ ಪಾತ್ರೆ, ಬೇಗ ಸೀದೋಗುತ್ತೆ. ನೆಕ್ಸ್ಟು ಹುಣಸೆಹಣ್ಣು ನೀರು ಹಾಕ್ತಿದ್ದೀನಿ ಗೈಸ್. ಫಸ್ಟೇ ಪೌಡ್ರ್ ಹಾಕ್ಬಿಟ್ಟು ಹುಣಸೆ ನೀರು ಹಾಕಿದ್ರೆ ಉಪ್ಪಿನ ಚಮಚನೇ ಇಲ್ವಲ್ಲ, ಉಪ್ಪಿನ ಚಮಚ ಪುಳಿಯೋಗರೆ ಕಲಿಸ್ಬಿಟ್ಟು ಅನ್ನ ಕಲಸಿ ಬಾಕ್ಸಿಗೆ ಹಾಕೋಣ. ಬಾಕ್ಸಿಗೆ ಈ ಥರ ಆಗಿದೆ. ಇರ್ಬೇಕು ನೋಡು ಶೋಕೇಶಲ್ಲಿ. ಮೊಟ್ಟೆ ಬೇಡ ಅಂತೆ ಗೈಸ್, ಮೊಟ್ಟೆ ಸೋಮವಾರ ತಿನ್ನಲ್ವ, ನಾವೆಲ್ಲ ವಾರ ತಿಂತೀವಿ. ಈ ದೇಹನೇ ಮಾಂಸದ ತಡಿಕೆ, ಅಂದರೆ ಮಾಂಸ ತಿನ್ನಲ್ಲ ಅಂದರೆ ಹೆಂಗೆ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಕ್ಕೆ ತರಿಸಿದ್ದೆ ಗೈಸ್, ಬ್ಯಾಗ್ ಯೂಸ್ ಆಯ್ತು. ಇದರಲ್ಲಿಡೋದು ನೆಕ್ಸ್ಟು ಅದನ್ನು ನೆಕ್ಸ್ಟ್ ಒಂದು ಚಮಚ ಫ್ರಂಟ್ ಜಿಪ್ಪಲ್ಲಿ ಹಾಕಿರ್ತೀನಿ ನೋಡು. ಜೀರಿಗೆ ನೀರು ಕುಡಿಯೋಣ ಬನ್ನಿ ಗೈಸ್. ಜೀರಿಗೆ ನೀರು ಕುಡಿಬೇಕು ಬೆಳಿಗ್ಗೆ ಡೈಜೆಷನ್ ಆಗುತ್ತೆ. ಕಾಣ್ತೈತಾ ಜೀರಿಗೆ? ನಮ್ಮ ಮನೆಯವ್ರು ಹೋಗ್ತಾವ್ರೆ ಕೆಲಸಕ್ಕೆ. ಹಾಲು ಇಕ್ಕಿಲ್ಲ, ಆಮೇಲೆ ಈಗ ಮಾಡ್ಕೊತೀನಿ. ದೊಡ್ಡ ಪ್ಯಾಕೆಟ್ ಇಡ, ಚಿಕ್ಕದೈತೆ ಸ್ವಲ್ಪ ಅರ್ಧ. ಏ ಯಾಕೆ ಇರ್ಲಿ ಇಡು, ನಾನು ಅಕ್ಕ ತಿಂತೀನಿ ಪುಳಿಯೋಗರೆ. ಇವತ್ತೆಲ್ಲರೂ ಮಾಡ್ತಾ ಬರ್ತೀನಿ. ಬಸಳೆ ಸೊಪ್ಪೆಲ್ಲ ಬಾಡೋಗೈತೆ. ಪೇಂಟ್ ಹೊಡಿತವ್ರು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾರಿಗೆ ಗೊತ್ತು, ಅವ್ರು ಲೀಸಿಗಿರೋದವ್ರು. ಲೀಸಿಗಿದ್ರು ಪೇಂಟ್ ಹೊಡ್ಕೊತಾರೆ. ಬಾಯ್. ಫ್ರೆಂಡ್ಸ್, ಈಗ ಫ್ರೆಶ್ ಅಪ್ ಆದೆ. ಹಸ್ಬೆಂಡು ಕೆಲ್ಸಕ್ಕೆ ಹೋದರು. ಈಗ ಬಟ್ಟೆ ತೊಳೆಯೋಕೆ ಹಾಕ್ಬೇಕು, ಮಿಷಿನ್ಗೆ ಹಾಕಬೇಕು ಗೈಸ್. ತುಂಬ ಇದೆ ಜಾಸ್ತಿ. ಇಷ್ಟು ಬಟ್ಟೆ ಇದ್ದಾವೆ. ಒಂದು ಬೆಡ್ಶೀಟ್ ಹಾಕ್ತಾಯಿದ್ದೀನಿ, ಅದು ತಳ್ಳಗಿದೆ, ಜಾಸ್ತಿ ಏನು ದುಡ್ದಿಲ್ಲ. ಆದರೂ ನಮ್ಮ ಮನೆಯವ್ರು ಹಾಕ್ಬೇಡ ಅಂತಾರೆ. ಇದು ಮೀಶೋದು ಬಂದಿದೆ ನೋಡಿ, ನೆನ್ನೆ ಬಂತು ಅಲ್ವಾ. ಇದ್ರದ್ದು ವಿಡಿಯೋ ಮಾಡಬೇಕು ಇವತ್ತು. ಒಂದು ಟಾಪು ಒಂದು ಸೀರೆ ಇದೆ, ಸೊ ವಿಡಿಯೋ ಮಾಡಿ ಮಷಿನ್ಗೆ ಹಾಕ್ಬಿಟ್ಟು ಫಸ್ಟು, ಆಮೇಲೆ ಟೀ ಕುಡಿದು ಆಮೇಲೆ ನೆಕ್ಸ್ಟ್ ಕೆಲಸ ಗೈಸ್. ಇದು
ಟಚ್ ಸ್ಕ್ರೀನು ಗೈಸ್. ಇದು ನನ್ನ ಪ್ರೆಗ್ನೆನ್ಸಿಲಿ ನಮ್ಮ ಮನೆಯವ್ರು ತೊಗೊಂಡಿದ್ರು. ಹೊಟ್ಟೆ ಬಿಟ್ಕೊಂಡು ಬಟ್ಟೆ ತೊಳೆಯೋಕ್ಕಾಗಲ್ಲ ಅಂತ ಅವ್ರ ಅಮ್ಮ ಸ್ವಲ್ಪ ದಿನ ಊರಿಗೆ ಹೋಗಿದ್ರು. ಸೊ ಅವಾಗ ನಂಗೆ ಬಟ್ಟೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಯಾಕಂದರೆ ಅದು ಬಾತ್ರೂಮ್ ಬೇರೆ ಚಿಕ್ಕದಿತ್ತು ತುಂಬ. ಸೊ ಅದಕ್ಕೆ ಇವಳಿಗೆ ಕಷ್ಟ ಆಗ್ತಿದೆ ಅಂತ ಅವರು EMIಯಲ್ಲಿ ಬುಕ್ ಮಾಡಿಬಿಟ್ರು. ಇದನ್ನು EMIಯಲ್ಲಿ ತೊಗೊಂಡ್ವಿ. ಇದಕ್ಕೆ 49,000 ಆಯಿತು. ಮತ್ತು ಅದು ಇದು ಖರ್ಚು, ಪೈಪು, ಎಕ್ಸ್ಟ್ರಾ ಪೈಪು ತೊಗೊಂಡ್ವಿ ಲಾಂಗು. ಅದಕ್ಕೊಂದು 500 ಎಷ್ಟೋ ಹೋಯಿತು. ಟೋಟಲ್ ಒಂದು 49 ಆಗೈತೆ ಅಷ್ಟೇ. EMIಯಲ್ಲಿ ತೊಗೊಂಡ್ವಿ. ತಿಂಗಳಿಗೆ 3,000 ಅಷ್ಟು ಕಟ್ಟಾಗೋದು, ಬೇಗನೆ ತೀರ್ತು. ಇದೊಂದು ಹೆಲ್ಪ್ ಆಯಿತು ನನಗೆ. ಬಟ್ ಇವಾಗ ಹೆಂಗೂ ಪಾಪು ಇದ್ದಾಗಲೂ ಕೈಯಲ್ಲೇ ತೊಳಿತಿದ್ದೆ, ಈಗ ಅವಳು ಇಲ್ಲ. ಆದರೂ ಕೂಡ ಈ ಕೆಲಸ ಇದ್ದಾವಲ್ಲ ಜಾಸ್ತಿ ಬಟ್ಟೆ ಅಂತ ನಾನು ಡೈಲಿ 2 ಬಟ್ಟೆ ಆದರೆ ತೊಳಿತೀನಿ. ತುಂಬ ಜಾಸ್ತಿ ಆಗಿಬಿಟ್ರೆ ಒಂದೇ ಸಲಕ್ಕೆ ತೊಳೆಯೋಕ್ಕಾಗಲ್ಲ. ತೊಳಿಬೋದು, ಬಟ್ ಬೇರೆ ಎಲ್ಲ ಕೆಲಸ ಇರ್ತಾವಲ್ಲ, ಸೊ ಅದಕ್ಕೆ ತೊಳೆಯಲ್ಲ. ಇನ್ನೊಂದು ಸ್ವಲ್ಪ ಬಟ್ಟೆ ಹಿಡಿಯುತ್ತೆ, ಹಾಕಬೇಕು. ಇನ್ನೊಂದು ಸ್ವಲ್ಪ ಬಟ್ಟೆ ಏನಪ್ಪ ಹುಡ್ಕೋದು. ಇನ್ನೊಂದೆರಡು ಬಟ್ಟೆ ಹುಡ್ಕೊಂಬಂದೆ. ಸ್ವಲ್ಪ ಆಯಿತು, ಪರವಾಗಿಲ್ಲ, ಇಡ್ಸೋಕೆ. 8 kg ಮೇಲೆ ಜಾಸ್ತಿ ಇರಬಾರ್ದಂತೆ. ನಾವು ಏರಿಯಲ್ಲೇ ಬಳಸೋದು ಗೈಸ್. ಏರಿಯಲ್ಲಿ ಚೆನ್ನಾಗಿ ಬರುತ್ತೆ, ಕ್ಲೀನ್ ಆಗ್ತದೆ. ಕಂಫರ್ಟು ಡೈಲಿ ಬೇಕಲ್ಲ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಮಾತ್ರ ಕಂಫರ್ಟ್ ಆಗ್ತೀವಿ. ಈಗೇನೋ ಡೈಲಿ ಯೂಸ್ ಬಟ್ಟೆಗೆಲ್ಲ ಅವಶ್ಯಕತೆ ಇಲ್ಲ ಕಂಫರ್ಟು. ಇದೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ಗೈಸ್. ತೋರಿಸ್ತೈತೆ. ಪಾತ್ರೆ ಏನು ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು. ಅದಕ್ಕೆ ಈಗ ಟೀ ಮಾಡ್ಕೊತೀನಿ. ಟೀ ಮಾಡ್ಕೊಳ್ಳೋಣ ನನಗೆ. ಫಸ್ಟು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ. ಟೀ ಕುಡಿದು ಕಸ ಗುಡಿಸಿ, ಮತ್ತು ಇನ್ನು ಏನೇನೋ ಇದ್ದಾವೆ. ಐರನ್ ಬೇರೆ ಮಾಡಬೇಕು. ಐರನ್ ಮಾಡಿಲ್ಲ ಅಂತ ಹಸ್ಬೆಂಡ್ ಬೈತಾಯಿದ್ರು. ಅವ್ರಿಗೆ ಐರನ್ ಮಾಡಿರೋದೇ ಬೇಕು ಬಟ್ಟೆ. ಅದಕ್ಕೆ ಹೇಳ್ತೀನಿ, ಕಾಟನ್ ಶರ್ಟ್ಗಳು ತೊಗೋಬೇಡ ಮರ, ಟೀ ಶರ್ಟ್ಗಳು ತೊಗೋ ಅಂತ. ಆದರೆ ಅವರು ಟೀ ಶರ್ಟ್ ಇದ್ದಾವೆ, ಬಟ್ ಕಾಟನ್ ಶರ್ಟೇ ಜಾಸ್ತಿ ಯೂಸ್ ಮಾಡೋದು ಅವರು. ಸೊ ಐರನ್ನು ಮಾಡಬೇಕು, ವಿಡಿಯೋನೂ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಇನ್ನು ಎಷ್ಟೊಂದು ಕೆಲಸ ಇದೆ. ಅದಕ್ಕೆ ಸಾಲ ಹೊಡಿತಾ ಇದ್ದೀನಿ. ಆ್ಯಕ್ಚುಲಿ ತಿಂಡಿ ತಿನ್ನಬೇಕು, ಟೈಮ್ ಆಗಿದೆ, 9:30 ಆಗಕ್ಕೆ ಬಂತು. ಆಗಕ್ಕೆ ಬಂತೇನೋ, ಇನ್ನೂ 5 ಮಿನಿಟ್ಸ್ ಅಷ್ಟೇ. ತಿಂಡಿ ತಿನ್ನೋದು ಬಿಟ್ಟು ನಾನು ಟೀ ಕುಡಿಯೋಕ್ಕೆ, ಫಸ್ಟು ಟೀ ಬೇಕಲ್ವ ನನಗೆ. ಸೊ ಅದಕ್ಕೆ ಟೀ ಕುಡಿಬಿಟ್ಟು ಆಮೇಲೆ ತಿಂಡಿ ತಿಂತೀನಿ ಗೈಸ್, ಕಸ ಗುಡಿಸಿ. ಸಾಕು. ಟೀ ಕುಡಿತಾ ಇದ್ದೀನಿ, ಬನ್ನಿ ಟೀ ಕುಡಿಯೋಣ ಎಲ್ಲರೂ. ಮತ್ತೆ ಒಂದು ಪಾರ್ಸಲ್ ಬಂತು ಗೈಸ್, ತೋರಿಸ್ತೀನಿ ಏನು ಅಂತ. ಸಖತ್ತಾಗಿದೆ. ಇದು ಮಾತ್ರ ನಾನೇ ಇಟ್ಕೊಳ್ಳ ಅಂತ ಅನಿಸ್ತೈತೆ. ರಿಟರ್ನ್ ಹಾಕಕ್ಕೆ ಮನಸ್ಸು ಬರ್ತಾ ಇಲ್ಲ ಗೈಸ್. ಸಖತ್ತಾಗೈತೆ. ಅನ್ಬಾಕ್ಸ್ ಮಾಡಿದಾಗ ತೋರಿಸ್ತೀನಿ ಪ್ರಾಡಕ್ಟ್. ನೋಡಿ ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಪೀಸು ಸಖತ್ತಾಗಿದೆ. ಇದು ಹೊಲಿಸ್ಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ. ಡೈಲಿ ಒಂದೊಂದು ಬರ್ತಾ ಇರುತ್ತೆ, ಒಂದೊಂದು ದಿನ 2 ಬರುತ್ತೆ. ನಾವು ಆರ್ಡ್ರ್ ಮಾಡ್ದಂಗೆ ಗೈಸ್. ಆರ್ಡ್ರ್ ಮಾಡಿ ರಿವ್ಯೂ ಕೊಟ್ಟು ವಿಡಿಯೋ ಮಾಡಿ ನಾವು ಅವತ್ತೇ ರಿಟರ್ನ್ ಹಾಕ್ಬೋದು. ಅಥವಾ 2 ಡೇಸ್ ಅದು ಟೈಮಿಂಗ್ಸ್ ಇರುತ್ತೆ. 1 ವೀಕು ಅಷ್ಟರೊಳಗೆ ನಾವು ರಿಟರ್ನ್ ಹಾಕಬೇಕು. ಇಲ್ಲಾಂದರೆ ನಾವೇ ಪೇ ಮಾಡಬೇಕಾಗುತ್ತೆ. 11 ಗಂಟೆ ಆಯಿತು ಗೈಸ್, ಇನ್ನೂ ತಿಂಡಿ ತಿಂದಿಲ್ಲ. ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಕಾಲ್ ಬಂತು ಮೀಶೋಯಿಂದ, ಪಾರ್ಸಲ್ ಬಂದಿದೆ ಅಂತ. ಸೊ ಪಾರ್ಸಲ್ ತೊಗೊಂಬರಕ್ಕೆ ಹೋದೆ. ಮಾತ್ರ ಸಖತ್ತಾಗಿದೆ. ಡಿಸೈನ್ ಮಾತ್ರ ಚೆನ್ನಾಗಿದೆ, ನೋಡ್ತಿರ್ಬೋದು. ಕೈ ಒರಿಜಿನಲ್ ಸ್ಟೋನ್ಸು ಮತ್ತು ಬಿಟಲ್ಸು, ಮುತ್ತು, ವೈಟ್ ಕಲರ್ ಪರ್ಲು ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಈಗ ತಿಂಡಿ ತಿಂದ್ಬಿಟ್ಟು ಮೇಲೆ ಬಟ್ಟೆ ಒಣಕ್ಕೆ ಬರಬೇಕು ಗೈಸ್. ಹೋಗಿ ತಿಂಡಿ ತಿಂದ್ಬಿಟ್ಟು ಬಟ್ಟೆ ಒಣಾಕಿ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ನೋಡಿ, ನಾನು ಯಾವುದೇ ಥರದ್ದು ಕ್ರೀಮು ಪೌಡ್ರ್ ಏನೂ ಹಚ್ಚಿಲ್ಲ ಫೇಸ್ಗೆ. ಇನ್ನೂ ಮುಖ ತೊಳ್ಕೊಂಡಿದ್ದಷ್ಟೇ. ನೋಡಿ ಎಷ್ಟು ಕ್ಲಿಯರಾಗಿದೆ.
ಅದಕ್ಕೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಎಲ್ಲರೂ ಹಚ್ಚಬೇಕು, ಚೆನ್ನಾಗಿರುತ್ತೆ ಫೇಸ್. ಸ್ಕಾರ್ಸ್ ಒಂದು ಬಿಟ್ಟರೆ ನನ್ನ ಫೇಸ್ ಚೆನ್ನಾಗಿದೆ ಗೈಸ್. ಗೈಸ್ ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ವಿಡಿಯೋ ಮಾಡ್ತಾ ನಾವು ಟ್ಯಾಗ್ ಮಾಡಬೇಕು, ಟ್ಯಾಗ್ ಮಾಡಿ ಅದರಲ್ಲಿರೋ ಪ್ರಾಡಕ್ಟ್ನ ತೆಗೆದುಬಿಟ್ಟು ಹಿಂಗೆ ತೋರಿಸ್ಬೇಕು. ನೆಕ್ಸ್ಟು ನಾವೇನಾದರೂ ಹೇಳೋದಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಹೀಗೆಲ್ಲ ವಿಡಿಯೋಸ್ ಮಾಡಬೇಕು. ಸೊ ಅದಾದ ನಂತರ ನಾವು ಎಡಿಟಿಂಗ್ ಆ ವಿಡಿಯೋ ಮಾಡಿಟ್ಕೊಂಡು ಎಡಿಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಮ್ದು ಯಾವ್ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ವ ಅಲ್ಲೆಲ್ಲ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಲಿಂಕ್ ಥ್ರೂ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಅದಕ್ಕೆ ಲಿಂಕ್ ಜನ್ರೇಟ್ ಮಾಡಬೇಕು. ಸೊ ಆವಾಗ ನಮಗೆ ಅವ್ರಿಗೆ ಡೈರೆಕ್ಟಾಗಿ ಡಿ ಎಮ್ ಹೋಗೋಕ್ಕೆ ಚಾನ್ಸ್ ಇರುತ್ತೆ. ಎಲ್ಲರಿಗೂ ನಾವು ಡಿ ಎಮ್ಗೆ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಮೀಶೋ ಅವರೇ ಮತ್ತು ವಿಶ್ ಲಿಂಕ್ ಅವರೇ ಡೈರೆಕ್ಟಾಗಿ ಅವರಿಗೆ ಯಾರು ಕಮೆಂಟ್ ಮಾಡಿರ್ತಾರೋ ಲಿಂಕ್ ಅಂತ ಅಥವಾ ಡಿ ಎಮ್ಗೆ ಲಿಂಕ್ ಅಂತ ಕಳಿಸಿರ್ತಾರೋ ಸೊ ಅವರಿಗೆ ಮೀಶೋ ಅಥವಾ ವಿಶ್ ಲಿಂಕ್ ಕಡೆಯಿಂದ ಡಿ ಎಮ್ ಹೋಗುತ್ತೆ, ಈ ಪ್ರಾಡಕ್ಟ್ ಲಿಂಕ್ ಹೋಗುತ್ತೆ. ಸೊ ಈ ಥರ ನಾವು ಪ್ರಾಡಕ್ಟ್ನ ತರಿಸ್ಕೊಂಡು ಈ ಥರ ಅನ್ಬಾಕ್ಸ್ ಮಾಡಿ ರಿವ್ಯೂ ಕೊಟ್ಟು ವಿಡಿಯೋ ಮಾಡಿ ಹಾಕೋದ್ರಿಂದ ಮನೆಯಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ನಂದು ಅರ್ನಿಂಗ್ಸ್ ನಿಮಗೆ ತೋರಿಸ್ತೀನಿ, ಇಷ್ಟು ದಿನ ಎಷ್ಟಾಗಿದೆ ಅಂತ. ಇವಾಗೆಲ್ಲ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅವಾಗ ನಾನು ತೋರಿಸ್ತೀನಿ. ಖಂಡಿತ ನಾನು ಹೇಗೆ ಮಾಡೋದಂತಲೇ ಹೇಳ್ಕೊಡ್ತೀನಿ ಫ್ರೀಯಾಗಿ. ಕೆಲವರೆಲ್ಲ ಕ್ಲಾಸಸ್ಗೆ ದುಡ್ಡೆಲ್ಲ ತೊಗೋತಾರೆ, ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ, ಪರವಾಗಿಲ್ಲ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಹೇಳೋದ್ರಿಂದ ನನಗೆ ಸಬ್ಸ್ಕ್ರೈಬರ್ಸು, ವ್ಯೂಸು ಈ ಥರ ಇದು ಮ್ಯಾಟ್ರ್ ಆಗುತ್ತೆ. ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಕಮ್ಯುನಿಟಿಯ ಇದು ಗ್ರೂಪ್ ಇವೆಲ್ಲ ಮಾಡಿಕೊಂಡು ಪೇ ಮಾಡಿಸ್ಕೊಂಡು ಕ್ಲಾಸಸ್ ಹೇಳ್ಕೊಡ್ತಾರೆ. ಅಂದರೆ ಪ್ರೊಫೆಷ್ನಲ್ ಆಗಿ ಕ್ಲಾಸಸ್ ಹೇಳ್ಕೊಡ್ತಾರೆ. ನಾನು ಪ್ರೊಫೆಷ್ನಲ್ ಆಗಿ ಹೇಳ್ಕೊಡೋಣ. ನನಗೆ ಎಷ್ಟು ತಿಳಿದಿದೆಯೋ ಹಿಂಗೆ ಮಾಡಬೇಕು ಏನೋ ನನ್ನ ಎಕ್ಸ್ಪೀರಿಯನ್ಸ್ ಏನೋ ಅದನ್ನು ನಾನು ಶೇರ್ ಮಾಡ್ಕೊಡ್ತೀನಿ ಅಷ್ಟೇ. ಅದಕ್ಕೆ ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸುಮ್ಮನೆ ನೋಡ್ತಾ ಇರ್ತೀರಾ, ಹಂಗೆ ಸಬ್ಸ್ಕ್ರೈಬ್ ಒಂದು ಬಟನ್ ನೋಡ್ಬಿಟ್ರೆ ಅದರಿಂದ ಕಳ್ಕೊಳ್ಳೋದೇನಿರಲ್ಲ. ಸೊ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ನೆಕ್ಸ್ಟು ಯೂಸ್ಫುಲ್ ಆಗೋಂಥ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಹೇಗೆ ಮನೇಲಿ ಕುತ್ಕೊಂಡು ಅರ್ನಿಂಗ್ಸ್ ಮಾಡೋದು ಅವೆಲ್ಲನೂ, ಹೇಗೆ ಎಡಿಟಿಂಗ್ ಮಾಡೋದು, ಹೇಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು, ಹೇಗೆ ವಿಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲನೂ ಹೇಳ್ಕೊಡ್ತೀನಿ. ಸೊ ಅದಕ್ಕೆ 1000 above ಸಬ್ಸ್ಕ್ರೈಬರ್ಸ್ ಬೇಗ ಆಗಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.